ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಯಿ ಕಾಮಿನಿ ಟ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ಡ್ರೈ ಮ್ಯಾಂಗೋ ಪಿಕಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನನ್ನ ಲಾಸ್ಟ್ ಸಮ್ಮರ್ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ದೊಡ್ಡಕ್ಕನ ಮನೆಯಲ್ಲಿ ತೋತಾಪ್ರಿದು ದೊಡ್ಡ ಮರ ಇದೆ. ಸೊ ಹಾಗಾಗಿ ತುಂಬಾ ತೋತಾಪ್ರಿ ಕೊಟ್ಟಿದ್ರು ಅಕ್ಕ. ಸೊ ಅದೆಲ್ಲದನ್ನು ಹೇಗೆ ಸ್ಟೋರ್ ಮಾಡಬೇಕು, ಹೇಗೆ ಉಪ್ಪಿನಕಾಯಿ ಮಾಡ್ಕೋಬೋದು ಅಂತ ಅಕ್ಕನಿಂದ ಕಲ್ತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಾವಿನಕಾಯ್ದಲ್ಲ ಇದು, ತೋತಾಪ್ರಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಒಂದು ರಾತ್ರಿ ಫುಲ್ಲು ಉಪ್ಪು ಕಲಸಿ ಇಟ್ಬಿಡಬೇಕು. ನೆಕ್ಸ್ಟ್ ಡೇ ಅದನ್ನು ಉಪ್ಪಿಂದ ತೆಗೆದುಬಿಟ್ಟು ಬಿಸಿಲಲ್ಲಿ 2-3 ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡ್ಬೋದು. ನಮ್ಗೆ ಬೇಕಾದಾಗ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇವತ್ತು 1 ಬಟ್ಲಷ್ಟು ಉಪ್ಪಿನಕಾಯಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ 5 ನಿಮಿಷ ಆ ಉಪ್ಪಿನಕಾಯಿ ಪೀಸಸ್ನ ಹಾಕಿಬಿಟ್ಟು ಇಟ್ಬಿಡಬೇಕು. ಯಾಕಂದರೆ ಉಪ್ಪಲ್ಲಿ ನೆನೆ ಹಾಕಿರ್ತೀವಲ್ಲ, ಎಕ್ಸಸ್ ಉಪ್ಪೇನಿರುತ್ತೆ ಅದೆಲ್ಲ ಇದರಲ್ಲಿ ವಾಶೌಟ್ ಆಗುತ್ತೆ. ಮತ್ತು ಪೀಸಸ್ ಫ್ರೀಝರಿಂದ ತೆಗೆದಿರ್ತೀವಲ್ಲ ಅದು ಕೂಡ ಸಾಫ್ಟ್ ಆಗುತ್ತೆ. 1 ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನ್, ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿಬೇಕು. ಕಾಳೆಲ್ಲ ಕಲರ್ ಚೇಂಜ್ ಆಗಿ ಪುಟಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. 5 ನಿಮಿಷ ಆಗಿದೆ. ಈ ತೋತಾಪ್ರಿ ಪೀಸಸ್ನೆಲ್ಲ ನೀರಿಂದ ತೆಗೆದಿಟ್ಕೊಳ್ಳೋಣ. ಹಾಗೆ ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕೋ ನೆಸೆಸಿಟಿ ಇಲ್ಲ. ಉಪ್ಪಲ್ಲೇ ನೆನೆ ಹಾಕಿರ್ತೀವಲ್ಲ ತೋತಾಪ್ರಿ ಕಾಯಿನ, ಎಕ್ಸಸ್ ಆಗಿಬಿಡುತ್ತೆ ಉಪ್ಪು, ಅದಕ್ಕೋಸ್ಕರ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಮಧ್ಯ ಮಧ್ಯ ಬೆಳ್ಳುಳ್ಳಿ ಮತ್ತು ಕರಿಬೇವು ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಫ್ಲೇಮ್ ಆಫ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೋತಾಪ್ರಿ ಪೀಸಸ್ನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಷ್ಟು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ತುಂಬಾ ಸಿಂಪಲ್. ಎಕ್ಸ್ಟ್ರಾ ಉಪ್ಪು ಮಾತ್ರ ಸೇರಿಸ್ಕೋಬಾರ್ದು. ನೀವು ತೋತಾಪ್ರಿನ ಉಪ್ಪಲ್ಲೇ ನೆನೆ ಹಾಕಿರ್ತೀರಲ್ಲ, ಹಾಗಾಗಿ ಅದೆಲ್ಲ ಚೆನ್ನಾಗಿ ಉಪ್ಪು ಹೀರ್ಕೊಂಡಿರುತ್ತೆ. ಬೇಕಾದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಹುಳಿಯಾಗಿ ಸ್ವೀಟಾಗಿ ತೋತಾಪ್ರಿ ಉಪ್ಪಿನಕಾಯಿ ರೆಡಿ ಆಯಿತು. ಇನ್ಸ್ಟೆಂಟಾಗಿ ಆಗೋಗುತ್ತೆ, ತಕ್ಷಣವೇ ತಿನ್ಬೋದು. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.